ನಾಳೆ ಧರ್ಮಸ್ಥಳದಲ್ಲಿ ಕೇಸರಿ ಕಹಳೆ ಮೊಳಗಲಿದೆ. ಧರ್ಮಸ್ಥಳವನ್ನ ತಲುಪಿದ್ದಾರೆ ಶಾಸಕ ವಿಶ್ವನಾಥ್ ಅಂಡ್ ಟೀಮ್. ಧರ್ಮಸ್ಥಳ ಭಕ್ತರಿಗೆ ಬಿಜೆಪಿ ನೈತಿಕ ಬೆಂಬಲ ಕೊಡ್ತಾ ಇದ್ದು ಧರ್ಮಸ್ಥಳ ಜಾಥವನ್ನ ಸ್ವಾಗತಿಸಿದ್ದಾರೆ ಕಾರ್ಯಕರ್ತರು. ಮಳೆ ನಡುವೆಯೂ ಕೂಡ ಬಿಜೆಪಿ ಕಾರ್ಯಕರ್ತರು ಜಮಾವಣೆಗೊಂಡಿದ್ರು. ಧರ್ಮಸ್ಥಳದ ಪರ ಘೋಷಣೆ ಕೂಗುತ್ತಾ ಜೈಕಾರ ಹಾಕಿರೋದು. ಧರ್ಮಸ್ಥಳ ಜಾಥವನ್ನ ಬಿಜೆಪಿ ಕಾರ್ಯಕರ್ತರು ಸ್ವಾಗತಿಸಿದ್ದಾರೆ. ಧರ್ಮಸ್ಥಳ ಪರ ಘೋಷಣೆ ಕೂಗ್ತಾ ಜೈಕಾರವನ್ನ ಹಾಕಿ ಜಾಥಾ ನಡೆಸಲಾಯಿತು. ಕೇಸರಿ ಕಹಳೆ ಮೊಳಗಿಸುವುದಕ್ಕೆ ಬಿಜೆಪಿ ಸಿದ್ಧವಾಗಿರೋದು. ಧರ್ಮಸ್ಥಳದ ಭಕ್ತರಿಗೆ ನೈತಿಕ ಬೆಂಬಲ ಕೊಡುವುದಕ್ಕೆ ಬಿಜೆಪಿ ಮುಂದಾಗಿದೆ. ಇವತ್ತೇ ಶಾಸಕ ವಿಶ್ವನಾಥ್ ಅಂಡ್ ಟೀಮ್ ಧರ್ಮಸ್ಥಳಕ್ಕೆ ತೆರಳಿ ಅಲ್ಲಿ ಜಾಥಾವನ್ನು ನಡೆಸಿದೆ. ನಾಳೆ ಕೇಸರಿ ಕಹಳೆಯನ್ನ ಮೊಳಗಿಸಲಿದೆ. ಮಳೆ ಬರ್ತಾ ಇತ್ತು. ಆ ಮಳೆಯನ್ನು ಲೆಕ್ಕಿಸದೆ ಜಾಥಾದಲ್ಲಿ ಭಾಗಿಯಾಗಿತ್ತು. ಚಂಡೆ ಮದ್ದಳೆ ಮೂಲಕ ಜಾಥಾ ನಡೆಯಿತು. ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ. ಒಂದು ಕಡೆ ನಿಗೂಢವಾಗಿ ಶವ ಹೂತಿಟ್ಟಿದ್ದೇನೆ ಅಂತ ದೂರುದಾರ ಅನಾಮಿಕ ಹೇಳಿದ್ದ. ಭಕ್ತರಲ್ಲೂ ಕೂಡ ಒಂದ್ ರೀತಿ ಗೊಂದಲ ಮೂಡಿತ್ತು. ಆ ಹಿನ್ನೆಲೆ ಭಕ್ತರಿಗೆ ನೈತಿಕ ಬೆಂಬಲ ಕೊಡೋದಕ್ಕೆ ಬಿಜೆಪಿ ಮುಂದಾಗಿದೆ. ಏನು ಮಾತಾಡಲಿಲ್ಲ, ಈಗೆಲ್ಲ ಮಾತಾಡ್ತಾ ಇದ್ದಾರೆ. ಸ್ಟಾರ್ಟಿಂಗು ಪ್ರಾರಂಭದಲ್ಲೇ ಅವ್ರು ಏನಾದ್ರು ಮಾತಾಡಬೇಕಾಯ್ತು. ಈಗ ಅವರು ರಾಜಕೀಯ ಮಾಡ್ತಾ ಇದ್ದಾರೆ ಬಿಜೆಪಿಯವರು, ಬೇರೆ ಏನಿಲ್ಲ. ಈಗ ರಾಜಕಾರಣ ಮಾಡ್ತಾ ಇದ್ದಾರೆ. ಬಿಜೆಪಿಯವ್ರದ್ದು ರಾಜಕಾರಣಕ್ಕೆ ಅವ್ರು ಹೋಗ್ತಾ ಇದ್ದಾರೆ ಹೊರತು ಅವರು ಹಿಂದುತ್ವ ನಮ್ಮನೆ ಆಸ್ತಿ ಅಂತ ತಿಳ್ಕೊಬಿಟ್ಟವ್ರೆ. ಯಾರ ಆಸ್ತಿನೂ ಅಲ್ಲ, ಅವರವರ ಭಕ್ತಿ, ಅವರವರ ಭಾವನೆ, ಅವರವರ ನಂಬಿಕೆ. ಸೊ ನಾನು ಇದರಲ್ಲಿ ಬಿಜೆಪಿಯವ್ರದ್ದು ಬರೀ ರಾಜಕಾರಣನೇ ಬಿಟ್ಟರು ಬೇರೆ ಏನೂ ಇಲ್ಲ. ಯಾಕೆ ಸ್ಟಾರ್ಟಿಂಗಿಂದ ಮಾತಾಡಲಿಲ್ಲ? ಫಸ್ಟ್ ಡೇ SIT ಮಾಡಿದಾಗ ಯಾಕೆ ಮಾತಾಡಲಿಲ್ಲ? ಫಸ್ಟ್ ಡೇ ಅವನು ಯಾರೋ ಕಂಪ್ಲೇಂಟ್ ಕೊಟ್ಟಾಗ ಇಂದು ಕಂಪ್ಲೇಂಟ್ ಸರಿ ಇಲ್ಲ ಅಂತ ಯಾಕೆ ಹೇಳಿಲ್ಲ? ಇವರು ಒಬ್ಬರು ಮಾತಾಡಲಿಲ್ಲ. ನಾಳೆ ಧರ್ಮಸ್ಥಳದಲ್ಲಿ ಕೇಸರಿ ಕಹಳೆ ಮೊಳಗಲಿದೆ. ಧರ್ಮಸ್ಥಳವನ್ನ ತಲುಪಿದ್ದಾರೆ ಶಾಸಕ ವಿಶ್ವನಾಥ್ ಅಂಡ್ ಟೀಮ್. ಧರ್ಮಸ್ಥಳ ಭಕ್ತರಿಗೆ ಬಿಜೆಪಿ ನೈತಿಕ ಬೆಂಬಲ ಕೊಡ್ತಾ ಇದ್ದು ಧರ್ಮಸ್ಥಳ ಜಾಥವನ್ನ ಸ್ವಾಗತಿಸಿದ್ದಾರೆ ಕಾರ್ಯಕರ್ತರು. ಮಳೆ ನಡುವೆಯೂ ಕೂಡ ಬಿಜೆಪಿ ಕಾರ್ಯಕರ್ತರು ಜಮಾವಣೆಗೊಂಡಿದ್ರು. ಧರ್ಮಸ್ಥಳದ ಪರ ಘೋಷಣೆ ಕೂಗುತ್ತಾ ಜೈಕಾರ ಹಾಕಿರೋದು. ಧರ್ಮಸ್ಥಳ ಜಾಥವನ್ನ ಬಿಜೆಪಿ ಕಾರ್ಯಕರ್ತರು ಸ್ವಾಗತಿಸಿದ್ದಾರೆ. ಧರ್ಮಸ್ಥಳ ಪರ ಘೋಷಣೆ ಕೂಗ್ತಾ ಜೈಕಾರವನ್ನ ಹಾಕಿ ಜಾಥಾ ನಡೆಸಲಾಯಿತು. ಕೇಸರಿ ಕಹಳೆ ಮೊಳಗಿಸುವುದಕ್ಕೆ ಬಿಜೆಪಿ ಸಿದ್ಧವಾಗಿರೋದು. ಧರ್ಮಸ್ಥಳದ ಭಕ್ತರಿಗೆ ನೈತಿಕ ಬೆಂಬಲ ಕೊಡುವುದಕ್ಕೆ ಬಿಜೆಪಿ ಮುಂದಾಗಿದೆ. ಇವತ್ತೇ ಶಾಸಕ ವಿಶ್ವನಾಥ್ ಅಂಡ್ ಟೀಮ್ ಧರ್ಮಸ್ಥಳಕ್ಕೆ ತೆರಳಿ ಅಲ್ಲಿ ಜಾಥಾವನ್ನು ನಡೆಸಿದೆ. ನಾಳೆ ಕೇಸರಿ ಕಹಳೆಯನ್ನ ಮೊಳಗಿಸಲಿದೆ. ಮಳೆ ಬರ್ತಾ ಇತ್ತು. ಆ ಮಳೆಯನ್ನು ಲೆಕ್ಕಿಸದೆ ಜಾಥಾದಲ್ಲಿ ಭಾಗಿಯಾಗಿತ್ತು. ಚಂಡೆ ಮದ್ದಳೆ ಮೂಲಕ ಜಾಥಾ ನಡೆಯಿತು. ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ. ಒಂದು ಕಡೆ ನಿಗೂಢವಾಗಿ ಶವ ಹೂತಿಟ್ಟಿದ್ದೇನೆ ಅಂತ ದೂರುದಾರ ಅನಾಮಿಕ ಹೇಳಿದ್ದ. ಭಕ್ತರಲ್ಲೂ ಕೂಡ ಒಂದ್ ರೀತಿ ಗೊಂದಲ ಮೂಡಿತ್ತು. ಆ ಹಿನ್ನೆಲೆ ಭಕ್ತರಿಗೆ ನೈತಿಕ ಬೆಂಬಲ ಕೊಡೋದಕ್ಕೆ ಬಿಜೆಪಿ ಮುಂದಾಗಿದೆ. ಏನು ಮಾತಾಡಲಿಲ್ಲ, ಈಗೆಲ್ಲ ಮಾತಾಡ್ತಾ ಇದ್ದಾರೆ. ಸ್ಟಾರ್ಟಿಂಗು ಪ್ರಾರಂಭದಲ್ಲೇ ಅವ್ರು ಏನಾದ್ರು ಮಾತಾಡಬೇಕಾಯ್ತು. ಈಗ ಅವರು ರಾಜಕೀಯ ಮಾಡ್ತಾ ಇದ್ದಾರೆ ಬಿಜೆಪಿಯವರು, ಬೇರೆ ಏನಿಲ್ಲ. ಈಗ ರಾಜಕಾರಣ ಮಾಡ್ತಾ ಇದ್ದಾರೆ. ಬಿಜೆಪಿಯವ್ರದ್ದು ರಾಜಕಾರಣಕ್ಕೆ ಅವ್ರು ಹೋಗ್ತಾ ಇದ್ದಾರೆ ಹೊರತು ಅವರು ಹಿಂದುತ್ವ ನಮ್ಮನೆ ಆಸ್ತಿ ಅಂತ ತಿಳ್ಕೊಬಿಟ್ಟವ್ರೆ. ಯಾರ ಆಸ್ತಿನೂ ಅಲ್ಲ, ಅವರವರ ಭಕ್ತಿ, ಅವರವರ ಭಾವನೆ, ಅವರವರ ನಂಬಿಕೆ. ಸೊ ನಾನು ಇದರಲ್ಲಿ ಬಿಜೆಪಿಯವ್ರದ್ದು ಬರೀ ರಾಜಕಾರಣನೇ ಬಿಟ್ಟರು ಬೇರೆ ಏನೂ ಇಲ್ಲ. ಯಾಕೆ ಸ್ಟಾರ್ಟಿಂಗಿಂದ ಮಾತಾಡಲಿಲ್ಲ? ಫಸ್ಟ್ ಡೇ SIT ಮಾಡಿದಾಗ ಯಾಕೆ ಮಾತಾಡಲಿಲ್ಲ? ಫಸ್ಟ್ ಡೇ ಅವನು ಯಾರೋ ಕಂಪ್ಲೇಂಟ್ ಕೊಟ್ಟಾಗ ಇಂದು ಕಂಪ್ಲೇಂಟ್ ಸರಿ ಇಲ್ಲ ಅಂತ ಯಾಕೆ ಹೇಳಿಲ್ಲ? ಇವರು ಒಬ್ಬರು ಮಾತಾಡಲಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.